ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಇಡೀ ದೇಶವನ್ನೇ ಕೊರೋನಾ ಮಹಾಮಾರಿ ಬಿಟ್ಟು ಬಿಡದೆ ಕಾಡಿತ್ತು. ಕೆಲ ವರ್ಷಗಳ ಕಾಲ ಕೊರೋನಾದಿಂದ ಜನರು ರೋಸಿ ಹೋಗಿದ್ರು. ಈ ಮಾರಕ ವೈರಸ್ಗೆ ಲಕ್ಷಾಂತರ ಜನರು ಕೂಡ ಬಲಿಯಾಗಿದ್ರು. ಇದೀಗ ಕೊರೋನಾದಿಂದ ಚೇತರಿಸಿಕೊಳ್ತಿರುವಂತಹ ಹೊತ್ತಿನಲ್ಲೇ ಹೊಸ ಕಾಯಿಲೆಯೊಂದು ವೇಗವಾಗಿ ಹರಡ್ತಾ ಇದೆ. ಇದು ಡಿಂಗ ಕಾಯಿಲೆ. ಹೆಸರು ವಿಚಿತ್ರವಾಗಿದ್ರು ಕೋವಿಡ್ ರೀತಿಯಲ್ಲೇ ತುಂಬಾ ಡೇಂಜರಸ್ ಕಾಯಿಲೆ ಇದಾಗಿದೆ. ಡಿಂಗ ಎಂಬ ಹೆಸರಿನ ಈ ಕಾಯಿಲೆಯೇ ಸದ್ಯ ಉಗಾಂಡದಲ್ಲಿ ಕಂಡು ಬಂದಿದ್ದು, ಈ ಕಾಯಿಲೆ ಪ್ರಮುಖವಾಗಿ ಇದು ಮಹಿಳೆಯರು, ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ದೇಶವೇ 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ವೆಲ್ಕಮ್ ಮಾಡುವ ತುದಿಗಾಲಿನ ಮೇಲೆ ನಿಂತಿದ್ದಾರೆ. ಈ ಹೊಸ ವರ್ಷದ ಸಂಭ್ರಮಾಚರಣೆಯ ನಡುವೆ ಡಿಂಗ ವೈರಸ್ ಜನರಲ್ಲಿ ದೊಡ್ಡ ಆತಂಕವನ್ನ ಮೂಡಿಸಿದೆ. ಆಫ್ರಿಕನ್ ದೇಶವಾದ ಉಗಾಂಡದಲ್ಲಿ ಡಿಂಗ ಎಂಬ ವೈರಸ್ ಪತ್ತೆಯಾಗಿದೆ. ಇನ್ನು ಹಲವಾರು ಜಿಲ್ಲೆಗಳಲ್ಲಿ 300 ಮಂದಿಗೆ ಈ ವಿಚಿತ್ರವಾದ ಕಾಯಿಲೆ ಬಂದಿದ್ದು, ಪತ್ತೆಯಾಗಿರುವ ಈ ವೈರಸ್ನಿಂದ ಭಾರಿ ಸಂಚಲನವನ್ನ ಇಲ್ಲಿ ಸೃಷ್ಟಿಸಿದೆ. ಇನ್ನು ಉಗಾಂಡದಲ್ಲಿ ಈ ಕಾಯಿಲೆ ಪ್ರಮುಖವಾಗಿ ಮಹಿಳೆಯರು, ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಸ್ಥಳೀಯವಾಗಿ ಈ ಕಾಯಿಲೆಗೆ ಡಿಂಗ ಎಂದು ಹೆಸರಿಡಲಾಗಿದೆ. ಈ ಹೆಸರು ಕೇಳಲು ಎಷ್ಟು ತಮಾಷೆಯಾಗಿದ್ರೂ ವೈರಸ್ ಮಾತ್ರ ತುಂಬಾ ಡೇಂಜರ್ ಎಂದು ಹೇಳಲಾಗ್ತಾ ಇದೆ. ಇನ್ನು ಹೆಚ್ಚಾಗಿ ಮಹಿಳೆಯರಲ್ಲಿ, ಹದಿಹರೆಯದ ಹುಡುಗಿಯರಲ್ಲಿ ಈ ಮಾರಕ ವೈರಸ್ ಕಂಡು ಬರ್ತಾ ಇದೆ ಅಂತೆ. ಈ ಸೋಂಕಿನ ಬಗ್ಗೆ ವಿಶ್ವಸಂಸ್ಥೆ ಕಳವಳವನ್ನ ವ್ಯಕ್ತಪಡಿಸಿದೆ. ಡಿಂಗ ವೈರಸ್ ಬಗ್ಗೆ ಇಡೀ ಜಗತ್ತೇ ಎಚ್ಚರಿಕೆಯನ್ನ ಸಹ ನೀಡಲಾಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.